ಇನ್ನು ಇವಾಗ ಲಾಸ್ಟ್ಗೆ ಹೋಗ್ತಾ ಹೋಗ್ತಾ ಧ್ರುವಂತ್ ಅವ್ರ ಜೊತೆ ನೀವು ಚೆನ್ನಾಗಿದ್ರಿ. ಇನ್ಫ್ಯಾಕ್ಟ್ ನೀವು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲೇ ಆಟ ಆಡ್ತಾ ಬಂದಿದ್ರಿ. ಬಟ್ ಧ್ರುವಂತ್ ಅದೇ ಚೆನ್ನಾಗಿರ್ತಾರೆ ಒಂದೊಂದ್ಸಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರು ಏನು ಆಟ ಆಡ್ತಿದ್ದಾರೆ ಅಂತ ನಮಗೂ ಅರ್ಥ ಆಗಲಿಲ್ಲ. ಬಟ್ ಈಗ ಒಂದು ರೀತಿ ಹೆಂಗಾಗಿದೆ ಅಂದರೆ ಒಂಥರ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಥರ ಬದಲಾಗಿದೆ ಅವ್ರ ಆಟ. ಏನು ಅಂತ ಅರ್ಥ ಆಗ್ತಿಲ್ಲ. ಮತ್ತು ಅವ್ರು ಒಂದು ಕಡೆ ಏನೋ ಹೇಳ್ಕೊಂಡಿದ್ರಂತೆ, ಜಾನ್ವಿ ಅವರು ಹೇಳಿದ್ದು, ಇಫ್ ಯು ಕಾಂಟ್ ಕನ್ವಿನ್ಸ್ ಕನ್ಫ್ಯೂಸ್ ಅಂತ. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದರೆ ಅವ್ರು ಏನೋ ಮಾಡ್ತಾ ಇಲ್ಲ, ಬಟ್ ಈಗ ಒಂಥರ ಒಂದೊಂದ್ಸಲ ಯಾವ್ಯಾವ ಥರ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಿರೋದು, ಏನೋ ಆಡ್ತಿದಾರಲ್ಲ ಅನ್ನೋ ಥರ ಆಗಿ ಸೇವ್ ಆಗ್ತಿದಾರಲ್ಲ. ಇಫ್ ಯು ಆರ್ ಕನ್ಫ್ಯೂಸ್ಡ್ ಯು ಕಾಂಟ್ ಕನ್ವಿನ್ಸ್, ಅದೊಂದು ಸ್ಟೇಟ್ಮೆಂಟ್ ನಾನೊಂದು ಹೇಳ್ತೀನಿ ನೋಡಿ. ನೀನೇ ಕನ್ಫ್ಯೂಸ್ ಆಗಿದ್ರೆ ನೀನು ಒಬ್ಬರು ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ. ಸೊ ಅದು ಉಲ್ಟ, ಇಫ್ ಯು ಕಾಂಟ್ ಕನ್ವಿನ್ಸ್ ಕನ್ಫ್ಯೂಸ್ ಅಂತ ಹೇಳ್ತಾರಲ್ಲ, ಇಫ್ ಯು ಆರ್ ಕನ್ಫ್ಯೂಸ್ಡ್ ಯು ಕ್ಯಾನಾಟ್ ಕನ್ವಿನ್ಸ್. ಓಕೆ, ದಟ್ ಈಸ್ ಅ ಬೆಟರ್ ಸ್ಟೇಟ್ಮೆಂಟ್ ಅನ್ಸುತ್ತೆ ನನಗೆ. ಬಟ್ ಅವ್ರ ಆಟದ್ದು ಇದೇ ಬದಲಾಯ್ತಲ್ಲ, ಏನಿರ್ಬೋದು ಆ್ಯಕ್ಚುಲಿ. ಬಿಕಾಸ್ ಅವರು ಲಿಸ್ಟಲ್ಲೇ ಇರಲಿಲ್ಲ ಅಂದರೆ ಅವ್ರ ಬಗ್ಗೆ ಒಂದು ಒಪಿನಿಯನ್ನೇ ಬರ್ತಿರ್ಲಿಲ್ಲ ಯಾರಿಗೂ, ಹೊರಗಡೆ ಇದ್ದವ್ರಿಗೆ, ಜನಗಳಿಗೆ. ಬಟ್ ಈಗ ಉಳ್ಕೋತಾ ಇದ್ದಾರೆ, ಅವರು ಉಳ್ಕೊಳ್ಳೋ ಥರ ಆಗಿದೆ. ಇರಲಿ ಒಂಥರ ಮಜಾ ಸಿಗ್ತಾ ಇದೆ ಅನ್ನೋ ಥರ ಅಂತ ಇದ್ದಾರೆ ಇವಾಗ. ಗುಡ್ ಫಾರ್ ಹಿಮ್ ಸರ್. ನಾನು ಏನು ಹೇಳಲಿ ಅವ್ರ ಬಗ್ಗೆ. ಅದೇ ನನಗೆ ಅನಿಸಿದ್ದು ಈ ವಾಸ್ ಅ ವೆರಿ ನೈಸ್ ಗೈ ಅಂತ ಅನಿಸ್ತು. ಬಟ್ ಎಂಡಲ್ಲಿ ಅವ್ರು ಆಡೋ ರೀತಿ ಎಲ್ಲ ನೋಡಿದಾಗ ಒಂಥರ ಸ್ಪಂದನ ಜೊತೆ ಮಾತಾಡೋದು ಅದೆಲ್ಲ ಇಟ್ ವಾಸ್ ವೆರಿ ಡ್ರಮ್ಯಾಟಿಕ್. ಒಂದು ಸ್ವಲ್ಪ ವೈ ಅನ್ಪ್ರೆಡಿಕ್ಟಬಲ್ ಬಿಹೇವಿಯರ್, ಯಾಕೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಮಾತಾಡೋದು, ದಟ್ಸ್ ನಾಟ್ ಮೀ. ಸೊ ನನ್ನಲ್ಲಿ ಆ ಥರ ಮಾಡ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ಅಂತ ಒಬ್ಬರು ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅದು ಧ್ರುವಂತ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ನು ಯಾಕೆ ಆ ಥರ ಬಿಹೇವ್ ಮಾಡ್ತೇನೆ ಅಂತ ನನಗೂ ಒಂದು ಸ್ವಲ್ಪ ನೋಡ್ರೆ ಅನ್ಪ್ರೆಡಿಕ್ಟಬಲ್ ಅನ್ಸುತ್ತೆ ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.